ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರು ರಾಷ್ಟ್ರೀಯ ಹೆದ್ದಾರಿ 766C ಇದರ ಅಭಿವೃದ್ಧಿ ಕುರಿತು ಚರ್ಚೆ ನಡೆಸಿದರು. ಸಭೆಯ ಅಧ್ಯಕ್ಷತೆ ವಹಿಸಿ ಬೈಂದೂರಿನಿಂದ ರಾಣೆಬೆನ್ನೂರಿನವರೆಗಿನ ರಾಷ್ಟ್ರೀಯ ಹೆದ್ದಾರಿ 766C ಇದರ ಅಭಿವೃದ್ಧಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಸಭೆಯಲ್ಲಿ ಉಡುಪಿ ಜಿಲ್ಲಾಧಿಕಾರಿ, ಜಿಲ್ಲಾ ಅರಣ್ಯಾಧಿಕಾರಿ, ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮತ್ತು ಹೆದ್ದಾರಿ ಅಭಿವೃದ್ಧಿಯಲ್ಲಿ ತೊಡಗಿರುವ ಇತರ ಸಂಬಂಧಿತ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದುವರೆಗೂ ಯೋಜನೆಯಲ್ಲಿ ಆಗಿರುವ ಪ್ರಗತಿ, ಮುಂದೆ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. ಕಳೆದ 10 ವರ್ಷದಲ್ಲಿ ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಅಭಿವೃದ್ಧಿಗೋಸ್ಕರ ಅನುದಾನವನ್ನ ನಮ್ಮ ರಾಜ್ಯಕ್ಕೆ, ನಮ್ಮ ಕ್ಷೇತ್ರಕ್ಕೆ, ನಮ್ಮ ಬೈಂದೂರು ಕ್ಷೇತ್ರಕ್ಕೂ ಕೂಡ ದೊಡ್ಡ ಮೊತ್ತವನ್ನು ಕೊಟ್ಟಿದ್ದಾರೆ. ನಮ್ಮ ಮಲ್ನಾಡಿಂದ ನಮ್ಮ ಬೈಂದೂರಿಗೆ ಕನೆಕ್ಟಿವಿಟಿಗೆ ಸುಮಾರು 2-3 ಸಾವಿರ ಕೋಟಿಯನ್ನು ಖರ್ಚು ಮಾಡಿ ಕಡಸೋಳಿ ಸಿಗಂದೂರು ಸೇತುವೆ ಪ್ಲಸ್ ಅದಕ್ಕೆ ಅಪ್ರೋಚ್ ಹೈವೇ, ಅದೇ ರೀತಿ ಬೆಕ್ಕೋಡು ಸೇತುವೆಗೆ ಸುಮಾರು 500 ಕೋಟಿಯನ್ನ ಕೊಟ್ಟು ಅಲ್ಲೂ ಕೂಡ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಅದೇ ರೀತಿ ವಿಶೇಷವಾಗಿ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಎಂಪಿ ಇದ್ದಾಗ ಗಡ್ಕರಿಜಿ ಅವರಿಗೆ ವಿನಂತಿ ಮಾಡಿಕೊಂಡು ರಾಣೆಬೆನ್ನೂರಿಂದ ಅನಂತಪುರದಿಂದ ಹೊಸನಗರ, ಹೊಸನಗರದಿಂದ ನಮ್ಮ ಕೊಲ್ಲೂರಿಂದ ಬೈಂದೂರು ರಾಣೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿ 766C ಅಂತ ಹೇಳಿ ಅದಕ್ಕೆ ನಂಬರ್ ಅನ್ನು ಕೊಟ್ಟು ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಲ್ಯಾಂಡ್ ಎಕ್ವಿಷನ್ ಪ್ರೋಸೆಸ್ ಸ್ವಲ್ಪ ನಿಧಾನ ಇತ್ತು, ಪಾಪ ರೈತರ ನೋವಿತ್ತು. ಆ ನೋವನ್ನ ಕೇಳೋಕ್ಕೋಸ್ಕರ ನಾವು ನಮ್ಮ ಗೌರವಿತ ಶಾಸಕರು, ನಮ್ಮ ಅಧ್ಯಕ್ಷರು, ನಮ್ಮ ಅಧಿಕಾರಿಗಳು ಎಲ್ಲ ಸೇರಿ ಚರ್ಚೆ ಮಾಡಿ ವಿಶ್ವಾಸ ಗಳಿಸಿ ಈ ಒಂದು ಕಾರ್ಯಕ್ರಮವನ್ನು ಜಾರಿ ತರಲಿಕ್ಕೆ ಪ್ರಯತ್ನವನ್ನ ಮಾಡುವಂತ ಪ್ರಯತ್ನ ಇವತ್ತು ಮುಖ್ಯ ಉದ್ದೇಶ. ವಿಶ್ವಾಸ ಇದೆ, ಯಾಕಂದ್ರೆ ಇಷ್ಟು ದೊಡ್ಡ ಮೊತ್ತ ನಮಗೆ ಒಂದು ರಾಷ್ಟ್ರೀಯ ಹೆದ್ದಾರಿ ಕೇಂದ್ರದ ಹಣವನ್ನು ತರಬಹುದು ಅನ್ನೋದು ನಮಗೆ ಗೊತ್ತಿದೆ. ಇಷ್ಟು ದೊಡ್ಡ ಮೊತ್ತ ಬಂದಾಗ ಇದು ಉಪಯೋಗಿಸ್ಕೊಳ್ಬೇಕಾದ್ರೆ ನಮ್ಮ ಕ್ಷೇತ್ರದ ನಮ್ಮ ಜನರ ಒಂದು ರೈಟ್ಸ್, ಅದು ಹಕ್ಕು, ಪೂರಕವಾದಂತ ಒಂದು ಸಭೆ ಇವತ್ತಾಗಿದೆ. ಗೌರವಂತ ಜಿಲ್ಲಾಧಿಕಾರಿಗಳು, ಎಸಿ ಅವರು, ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ ಬಂದು ಈ ಒಂದು ಮೀಟಿಂಗ್ ಅನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಾನು ಕ್ಷೇತ್ರದ ಜನರ ಪರವಾಗಿ, ಶಾಸಕರ ಪರವಾಗಿ ನಾನು ಅಭಿನಂದನೆ